ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಐತಿಹಾಸಿಕ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಯಾಕಪ್ಪ ಅಂದ್ರೆ ಐತಿಹಾಸಿಕ ಅಂದ್ರೆ 17ನೇ ಬಜೆಟ್. ಇಲ್ಲಿ ಈ ಕರ್ನಾಟಕದ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಯಾರು ಇಂತಹ ಬಜೆಟ್ ಅನ್ನು ಮಂಡಿಸಲಿಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಈ ದಿನ ಬಜೆಟ್ ಮಂಡಿಸಿದ್ದಾರೆ. ಇವತ್ತು ಬಿಜೆಪಿಯವರು ಇದು ಮುಸ್ಲಿಮ್ಸ್ ಬಜೆಟು, ಸಾಬ್ರು ಬಜೆಟು ಅಂತ ಇವತ್ತು ಟೀಕೆ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಇವತ್ತು ಬಿಜೆಪಿಯವರು ಇವತ್ತು ಅಂಕಿಅಂಶಗಳು ನೋಡಬೇಕು. ಅಂಕಿಅಂಶಗಳು ಗೊತ್ತಿಲ್ದಂಗೆ ಇವರು ಮಾತಾಡ್ತಾರಲ್ಲ ಬಿಜೆಪಿಯವರು. ಆರೋಶಕ್ ಅವರೇ ಇವತ್ತು ಬಜೆಟ್ ಮಂಡಿಸ್ತಾರಲ್ಲ, ಎಲ್ಲದೋ ನಿಮಗೆ ಒಂದು ಬುಕ್ಕು ಕೊಟ್ಟಿರ್ತಾರೆ, ಅದರಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ಗೊತ್ತಾಗಲ್ವಾ? ಇವತ್ತು ಬರೀ ಟೀಕೆ ಮಾಡೋಕ್ಕೆ ಮುಸ್ಲಿಮ್ಸ್ರನ್ನ ಉಪಯೋಗಿಸ್ಕೊಂಡು ನೀವು ಇವತ್ತು ಸಿದ್ದರಾಮಯ್ಯನ ಮೇಲೆ ಹೇಳ್ತೀರಲ್ಲ, ಹಂಗೆ 3.5 ಗಂಟೆ ಏನಾರ ಒಂದು ಬಜೆಟ್ ಮಂಡ್ಸಕ್ಕೆ ಯಾವ ಧೈರ್ಯ ಆಯ್ತಾ ನಿಮಗೆ? ಧೈರ್ಯ ಇಲ್ಲ. ಯಾಕೆಂದ್ರೆ ಒಂದು ಹಿಂದುಳಿದ ವರ್ಗದ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸರ್ವ ಜನಾಂಗದ ನಾಯಕ, ಸರ್ವ ಜನಾಂಗದ ಸಮತೋಲನ ಬಜೆಟ್ ಅಂತ ನಾವು ಕೇಳಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ಯಾಸ್ ಸಿಲಿಂಡರ್ ಮತ್ತೆ ಅನಿಲ ದರ ಏರಿಕೆ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ರಿ, ತುಟಿ ಬಿಚ್ಚ್ರಿ. ಅದ್ರ ಬಗ್ಗೆ ಮಾತಾಡೋದು ನಿಮಗೆ ಆಗಲ್ವಾ? 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಮರ್ಷಿಯಲ್ ರೇಟ್ 110 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮನೆ ಅಡುಗೆ ಅನಿಲ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರೇ, ಇವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ನಾಯಕರು ಇಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ವಿಧಾನಸೌಧಕ್ಕೆ ಚೊಂಬೆ ಎತ್ಕೊಂಡು ಬರ್ತಾರಲ್ಲ, ಇವತ್ತು ಸಿದ್ದರಾಮಯ್ಯವರು ಬಜೆಟ್ ಸರಿ ಇಲ್ಲ ಅಂತ. ನೀವು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಕೊಟ್ರಲ್ಲ, ಕರ್ನಾಟಕಕ್ಕೆ ಏನ್ ಕೊಟ್ರಿ ನೀವು? ಆ ಬಜೆಟ್ ಅಲ್ಲಿ ಏನ್ ಸಿಕ್ತು ನಮಗೆ? ಯಾಕಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ ಮಾಡೋ ರಾಜ್ಯ ಯಾವ್ದಿದ್ರೆ ಅದು ಕರ್ನಾಟಕ ರಾಜ್ಯ. ಆ ಕರ್ನಾಟಕ ರಾಜ್ಯಕ್ಕೆ ನೀವು ಅನ್ಯಾಯ ಮಾಡಿದೀರಾ. ಅದು ಸಿದ್ದರಾಮಯ್ಯನವರು ಇವತ್ತು ಎಲ್ಲ ಜಿಲ್ಲೆಗೂ, ಎಲ್ಲ ಜನಾಂಗಕ್ಕೂ, ಎಲ್ಲರಿಗೂ ಇವತ್ತು ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಯೋಜನೆ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಸಮಾಜಕ್ಕೂ ಇವತ್ತು ಏನ್ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ನಿಮಗೆ ಅರ್ಥ ಆಗ್ತಿಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ ಏನೋ ಒಂದು ಹೇಳ್ಬೇಕು, ಜನ ಟಿವಿಯಲ್ಲಿ ಮಾತಾಡ್ಬೇಕು. ಏನಕ್ಕಪ್ಪ ಅಂದ್ರೆ ಇವತ್ತು ಬಜೆಟ್ ಸರಿ ಇಲ್ಲ. ಮುಸಲ್ಮಾನರು ಬಜೆಟ್ ಅಂತಿರಲ್ಲ ನೀವು. ಬಜೆಟ್ ಅಲ್ಲಿ ನಮಗೆ ಇನ್ನೂ ಕಮ್ಮಿ ಸಿಕ್ಕಿದೆ, ಆದ್ರೂ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ. ಈ ಸಮಾಜಕ್ಕೆ ಇವತ್ತು ನಾವು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೆ ನಾವು ಎಲ್ಲ ಬಜೆಟ್ ಅಲ್ಲಿ ಕೊಟ್ಟಿಲ್ಲ. ಎಷ್ಟು % ಕೊಟ್ಟಿದ್ದಾರೆ ನೋಡಿ. ಅಂಕಿಅಂಶಗಳು ಗೊತ್ತಾಗಲ್ವಾ ನಿಮಗೆ? ಓದಕ್ ಬರಲ್ವಾ ನಿಮಗೆ? ನೋಡಕ್ ಬರಲ್ವಾ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಸಂಪುಟ ಏನಿದೆ ನಿರ್ಧಾರ ಮಾಡಿ ಇವತ್ತು ಬಜೆಟ್ ಕೊಟ್ಟಿದೆ. ಅದಕ್ಕೆ ನಾವು ಬಜೆಟಿಗೆ ತುಂಬಾ ಸ್ವಾಗತ ಕೊಡ್ತೀವಿ. ಸಿದ್ದರಾಮಯ್ಯನವರಿಗೆ ಶುಭಾಶಯ ಕೊಡ್ತೀವಿ. ಯಾಕೆಪ್ಪ ಅಂದ್ರೆ ಇವತ್ತು ಕುರಿ ಕಾಯುವವನ ಮಗ ಕುರಿ ಎಣ್ಸಕ್ ಆಗಲ್ಲ ಅಂತ ಹೇಳ್ತಿದ್ರು ಜನ. ಇವತ್ತು ಸಿದ್ದರಾಮಯ್ಯನವರು 17ನೇ ಬಜೆಟ್ ಕೊಟ್ಟು ಇವತ್ತು ಇಲ್ಲ ಸರ್ವ ಜನಾಂಗಕ್ಕೆ ಇವತ್ತು ಬಜೆಟ್ ಕೊಟ್ಟು ಹೈಯೆಸ್ಟ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವತ್ತಿದ್ದಿ ಸಿದ್ದರಾಮಯ್ಯನವರು ವಿಶ್ವವ್ಯಾಪಿ, ಇದು ದೇಶವ್ಯಾಪಿ, ರಾಜ್ಯವ್ಯಾಪಿ ಜನಪ್ರಿಯತೆ ಗಳಿಸಿದ್ದಾರೆ. ಆ ಜನಪ್ರಿಯತೆ ಸಹಿಸಕ್ ಆಗ್ದಲೇ ನೀವು ಏನದು ಹೆಂಗ್ ಬೇಕಂಗ್ ಮಾತಾಡ್ತೀರಾ? ಮಾತಾಡಕ್ಕೆ ನಾವು ಇವತ್ತು ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅವರ ಫಾಲೋವರ್ಸ್ ನಾವೇನಿದೀವಿ ಇವತ್ತು ನಾವು ಅದು ಖಂಡಿಸ್ತೀವಿ. ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರು ಮಾತಾಡಿದ್ರೆ ನಾವು ಸಹಿಸಲ್ಲ. 5 ವರ್ಷ ಮುಖ್ಯಮಂತ್ರಿ ಅವರೇ.